ಓಪನ್ ಮಾಡಪ್ಪ ಇದು. ಹೌ ಇಸ್ ಇಟ್ ಲಶು? ಪೂರಿ ಮಾಡಿಲ್ವಾ? ನಾವು ನಿಮ್ಮ ಥರ ಇರೋ ನಾನು ಏನು ಮಾಡ್ಸ್ಟಡಿ ಮಾಡ್ತಾ ಇದ್ದೀವಿ ತಮ್ಮನೆ. ಪೂರಿ, ವಡೆ, ದೋಸೆ, ಅಲ್ಲಿಗೆ ಪೊಂಗಲ್. ಮುದ್ದೆ ಆ್ಯಕ್ಚುಲಿ ಸಂಕ್ರಾಂತಿ ಬೆಲ್ಲ ಬಂತು ಏ Hello, welcome to my new vlog. Happy Sankranti and happy Pongal. ಇವತ್ತು ನಾವು ಯೂಶಲಿ ನಮ್ಮ ಮನೆಯಲ್ಲಿ ಆಚೆಗಡೆ ಶುಗರ್ ಕೇನ್ ಎಲ್ಲ ಇಟ್ಟು ಕಲ್ಲೆಲ್ಲ ಇಟ್ಟು ಅದೆಲ್ಲ ಮಾಡ್ತಿದ್ವಿ. ಬಟ್ ಇವಾಗ ಈ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅದೆಲ್ಲ ಕಷ್ಟ ಅಂತ ಮನೇಲಿ ಇಟ್ಟಿದ್ದೀವಿ. ಸೊ ಯೂಶಲಿ ಏನಂದರೆ ತಮಿಳ್ಸ್ ಈ ಥರ ಅರ್ಶಿನ ಕೊಂಬನ್ನ ಕಟ್ತಾರೆ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ. ಆ್ಯಂಡ್ ಇದು ಈ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೊಂಗಲ್ ಅಂತೂ ಸಖತ್ತಾಗಿ ಬರುತ್ತೆ ಎವ್ರಿ ವರ್ಷ ಈ ಪಾತ್ರೆಯಲ್ಲಿ. ಸೊ ಅದಕ್ಕೋಸ್ಕರ ಇದೇ ಪಾತ್ರೆಯಲ್ಲಿ ಎವ್ರಿ ವರ್ಷ ಮಾಡೋದು. ಏನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಲು ಮತ್ತು ನೀರು ಹಾಕಿ ಅದನ್ನು ಯೂಶಲಿ ಅಕ್ಕಿ ನೆನೆಸಿರೋ ನೀರನ್ನ ಹಾಕ್ತಾರೆ. ನಾನು ಪ್ರತಿ ವರ್ಷ ಅದನ್ನೇ ಹಾಕ್ತಾಯಿದ್ದೆ. ಅದಕ್ಕೆ ಉಕ್ಕಿ ಬರ್ತಾಯಿತ್ತು. ಉಕ್ಕಿ ಬಂದಾದಮೇಲೆ ಅಕ್ಕಿ ಮತ್ತು ಬೆಲ್ಲ ಆ್ಯಂಡ್ ಏನದು ಬೇಳೆನ ಹಾಕ್ತೀವಿ. ಬಟ್ ಈ ವರ್ಷ ಮರ್ತೋಗ್ಬಿಟ್ಟಿದ್ದೀನಿ ಅಕ್ಕಿ ನೆನೆಸಿರೋ ನೀರನ್ನ ಹಾಕೋಕ್ಕೆ. ಸೊ ಉಕ್ಕಲೇ ಇಲ್ಲ. ಆದರೂ ಹಂಗೆ ಪೊಂಗಲ್ ಮಾಡಿಬಿಟ್ಟಿದ್ದೀವಿ ಈ ವರ್ಷ. ಸೊ ಇವಾಗ ಅಕ್ಕಿ ಮತ್ತು ಬೇಳೆ ಹಾಕಿದ್ದೀನಿ. ಇದು ಇವಾಗ ಬೇಯಬೇಕು. ಬೇಯೋ ಅಷ್ಟೊತ್ತಲ್ಲಿ ಒಂದು ಪೂಜೆನ ಮಾಡಿ ವಾಪಸ್ ಬರುವ. ಬಟ್ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ರೆಡಿ ಆಗಿದ್ದಾಳೆ. ಅವಳದು ಡ್ರೆಸ್ ಆ್ಯಕ್ಚುಲಿ ನೆನೆ ಹೊಸ ಡ್ರೆಸ್ ತೊಗೊಂಡಿದ್ವಿ ಆಯಿತಾ. ಅದನ್ನು ವಾಶ್ ಮಾಡಿ ಹಾಕಿದ್ದೆ. ಅದು ಇನ್ನೂ ಡ್ರೈ ಆಗಿಲ್ಲ. ಸೊ ಅವಳಿಗೆ ಯೂಶಲಿ ನ್ಯೂ ಡ್ರೆಸ್ಸಸ್ ಹಂಗೆ ಹಾಕಲ್ಲ, ವಾಶ್ ಮಾಡಿ ಹಾಕೋದು. ಸೊ ಅದಕ್ಕೋಸ್ಕರ ಇದೂ ಪೊಂಗಲ್ಗೆ ತೊಗೊಂಡಿದ್ದಿದ್ದ ಅಥವಾ ಯುಗಾದಿಗೆ ಯಾವುದಕ್ಕೂ ತೊಗೊಂಡಿದ್ದು. ನಾನು ಗ್ರೀನ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೆ, ಗ್ರೀನ್ ಕಲರ್ ಡ್ರೆಸ್ಸು. ಆ್ಯಂಡ್ ಇವಳಿಗೆ ಈ ಡ್ರೆಸ್ನ ತೆಕ್ಕೊಟ್ಟಿದ್ದೆ. ಇದಕ್ಕೆ ಸ್ಕರ್ಟ್ ಬೇರೆ ಇದೆ, ಅದು ತುಂಡಾಗೋಗಿದೆ. ಬಟ್ ಟಾಪ್ ಇನ್ನೂ ಆಗುತ್ತೆ ಇವಳಿಗೆ. ಯಾಕಂದರೆ ಇವಳು ಸೈಜ್ 0 ಕರೀನಾ ಕಪೂರ್ಗಳು ತಿನ್ನಲ್ಲ ಸರಿಗದಕ್ಕೆ. ಅದೇ ಸೈಜಲ್ಲೇ ಇದ್ದಾಳೆ. ಲಸಿಕ ತಿನ್ನಲ್ಲ ನೀನು ಪಾಪ. ನಿಮ್ಮ ಮಗು ಬಿದ್ದುಬಿಟ್ಟು ಹಲ್ಲ ಸೊಟ್ಟಂಪಟ್ಟ ಮಾಡ್ಕೊಂಡ್ಬಿಟ್ಟಿದೆ. ಅಯ್ಯೋ ಅದೊಂದು ಕತೆ ಅಲ್ಲೇ. ಇನ್ನು ತಿಂದಿಲ್ಲ ಮಗು. ಕ್ಷಮೆ ಮಾಡೋಣ. ಹ್ಯಾಪಿ ಪೊಂಗಲ್ ಹೇಳೋ. ನಾನು ಹೇಳಾಯ್ತು, ನೀನು ಹೇಳು. ಹ್ಯಾಪಿ ಪೊಂಗಲ್. ತಗೊಳ್ಳಿ. ಎಲ್ಲೂ ತಿನ್ನಲ್ವಾ? ಬೇಡ. ಮಧ್ಯಾಹ್ನ ಶೇಕೆ ಕುಡಿದ್ರೆ ಇವಾಗ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ 12:30 ಆಗೋದು. ನೋಡೋಣ ಪೊಂಗಲ್ ಬೇಕಿದೆ ಅಂತ. ಪೊಂಗಲ್ ರೆಡಿ. ಎಲೆಯಲ್ಲಿ ಇವಾಗ ಪೊಂಗಲು, ಆಮೇಲೆ ಕಡಲೆ ಬೀಜ, ಆಮೇಲೆ ಗೆಣಸು ಅಷ್ಟೇ ತಂದಿರೋದು. ನೈಸ್. ಇಲ್ಲಿ ಮಾಡು ಬಾರಮ್ಮ. ತಮಿಳಲ್ಲಿ ಕೂಟು ಅಂತ ಕರೀತಾರೆ. ಅಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋ ಅಂಥದ್ದು. ಸೊ ನೀರಲ್ಲಿ ಫ್ರೈ ಆದಮೇಲೆ ಸೇಮ್ ನಾವು ಹೆಂಗೆ ಮಸಾಲೆ ಸಾರು ಮಾಡ್ತೀವಿ ಅದೇ ಥರ ನಾನು ಮಾಡ್ತಿದ್ದೀನಿ. ಬಟ್ ಯೂಶ್ವಲಿ ಇದು ಮಸಾಲೆ ಸಾರು ಥರ ಬರೋಲ್ಲ. ನಾನು ಇವತ್ತು ಅವರೆಕಾಳು ಹಾಕ್ತಾ ಇರೋದ್ರಿಂದ ನಾನು ಮಸಾಲೆ ಸಾರು ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಮಸಾಲೆ ಸಾರು. ನಾನು ಎಲ್ಲ ಪ್ಯಾಕೆಟಲ್ಲಿ ಇಟ್ಕೊಳ್ಳೋದು ಆಯಿತಾ. ನನಗೆ ಏನಂದರೆ
ಎಲ್ಲ ಡಬ್ಬಕ್ಕಾಗಿ ಇಟ್ಕೊಂಡ್ರೆ ಅದನ್ನು ಬೇರೆ ನಾನೇ ತೊಳಿಬೇಕು, ಅದಕ್ಕೋಸ್ಕರ ಎಲ್ಲ ಹಿಂಗೆ ಹಾಕ್ಬಿಡ್ತೀನಿ. ಆಮೇಲೆ ಅದೆಲ್ಲ ಗಲೀಜಾಗುತ್ತೆ. ಒಂದೊಂದು ಸತಿ ಕೆಲಸವ್ರು ಬರ್ತಾರೆ, ಒಂದೊಂದು ಸತಿ ಬರೋದಿಲ್ಲ, ಒಂದೊಂದು ಸತಿ ಅವ್ರು ತೊಳಿತಾರೆ, ಒಂದೊಂದು ಸತಿ ಅದೆಲ್ಲ ತೊಳೆಯಲ್ಲ ಅಂತಾರೆ. ಅದಕ್ಕೋಸ್ಕರ ಅದೆಲ್ಲ ತಲೆ ನಾವು ಇಟ್ಕೊಳ್ತಾರೆ ನನಗೆ, ಎಸ್ಪೆಷಲಿ ಮಗು ಅದಾದಮೇಲೆ ನನಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದೆ. ಬಟ್ ಇಂಟ್ರೆಸ್ಟ್ ಇದ್ರೂ ಮಾಡೋಕ್ಕಾಗಲ್ಲ ಕೆಲವೊಂದು. ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾಕೆಟಲ್ಲಿ ಇಟ್ಕೊಂಡಿರ್ತೀನಿ. ಇಟ್ಸ್ ವೆರಿ ಹ್ಯಾಂಡಿ ಆಲ್ಸೋ. ಯಾವುದು ಸ್ಪೂನು ಏನು ಯೂಸ್ ಮಾಡೋದು ಬೇಡ ಅಂತ. ನನಗೆ ಲೇಟಾಗಿ ಬೇರೆ ಎದ್ದಿದ್ದು, ನಾನೇನೇನೋ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಿಲ್ಲ ಇವತ್ತು ಹಬ್ಬಕ್ಕೆ ಇದೆಲ್ಲ ಮಾಡಬೇಕಂತ. ಯೂಶ್ವಲಿ ಲಸಿಕಾ ಹುಟ್ಟಾದ್ಮೇಲೆ ನಾನು ಹಬ್ಬ ಎಲ್ಲ ಸ್ವಲ್ಪ ತುಂಬ ನಾರ್ಮಲಾಗಿ ಮಾಡೋದು, ಏನೋ ಜಾಸ್ತಿ ಯೋಚನೆ ಮಾಡಿಬಿಟ್ಟು ಮಾಡೋ ಅಂಥದ್ದೆಲ್ಲ ಏನೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಪೀಸ್ ಆಫ್ ಮೈಂಡ್ ತುಂಬ 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 ಇಂಪಾರ್ಟೆಂಟ್. ಹಬ್ಬ ಆಚರಣೆಗಳನ್ನೆಲ್ಲ ಏನೋ ಪೂಜೆ ಮಾಡಿ ಅದೆಲ್ಲ ಮಾಡ್ತೀನಿ. ಬಟ್ ತುಂಬ ಇದು ಮಾಡಬೇಕು, ಅದು ಮಾಡಬೇಕು, ಈ ಥರ ಬಟ್ಟೆ ಹಾಕೋಬೇಕು, ಆ ಥರ ಬಟ್ಟೆ ಹಾಕೋಬೇಕು, ಅಷ್ಟೊಂದೆಲ್ಲ ನನಗೆ ಥಾಟ್ ಪ್ರೊಸೆಸಿಂಗಿಗೆ ಟೈಮೇ ಇಲ್ಲ. ಅದಕ್ಕೋಸ್ಕರ ಏನೂ ಯೋಚನೆ ಮಾಡಿದ್ದಿಲ್ಲ ನಾನು ಏನು ಮಾಡಬೇಕಂತ. ಯೂಶ್ವಲಿ ಒಂದಿನ ಹಿಂದೆಯೇ ನಾನೆಲ್ಲ ಬರೆದಿಟ್ಕೊಂಡು ಆ ಸಾಮಾನೆಲ್ಲ ತರಿಸಿ ಹಿಂಗೆಲ್ಲ ಮಾಡ್ತಿದ್ದೆ. ಬಟ್ ಈ ವರ್ಷ ಅಥವಾ ಲಸಿಕಾ ಹುಟ್ಟಾದ್ಮೇಲೆ ಯಾವುದು ಆ ಥರ ಮಾಡೋಕ್ಕೆ ಹೋಗ್ತೀನಿ ನನಗೆ, ಯಾಕಂದರೆ ಟೈಮ್ ಸಾಲಲ್ಲ. ಇದ್ಕಿದ ಬೇಳೆ ಜೊತೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ, ಮ್ಯಾಚಿಂಗ್ ಡ್ರೆಸ್ಸಿಗೆ. ಈ ಪೊಂಗಲೆಲ್ಲ ಫಾರ್ಮರ್ಸಿಗೆ ದೊಡ್ಡ ಹಬ್ಬ ಅಲ್ವಾ, ಅಲ್ಲೆಲ್ಲ ಈ ಗೆಣಸು, ಅವರೆಕಾಳು, ಕಡಲೆ ಬೀಜ ಇದೆಲ್ಲ ಜಾಸ್ತಿ ಬೆಳೆಯುತ್ತೆ. ಸೊ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಸೆಸಮಿ ಸೀಡ್ಸು ಇದೆಲ್ಲ ಈ ಟೈಮಲ್ಲಿ ತಿನ್ನೋದ್ರಿಂದ ಚಳಿ ಇರೋದ್ರಿಂದ ಬಾಡಿ ಹೀಟಾಗಿರುತ್ತೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದು. ಬಟ್ ಇವಾಗ ಇಟ್ಸ್ ಆಲ್ ಡಿಫ್ರೆಂಟ್. ಒಂದು ಇಯರಿಂಗ್ ಆರ್ಡರ್ ಮಾಡಿದ್ದೆ, ಸೊ ಅದು ಬಂದಿದೆ ನೋಡುವ. ಇದು ಸಕ್ಕತ್ತಾಗಲ್ಲ. ಅಯ್ಯೋ ಇದೇ ಥರ ಇನ್ನೊಂದಿದೆ, 2 ಬಂದಿದೆಯಲ್ಲ. ಇದೊಂದು ಬಂದಿದೆ ಮತ್ತು ಇದೇ ಬಂದಿದೆ ಸೇಮ್. ಚೆನ್ನಾಗ ಸೊ ಸೇಮ್ ಆಲ್ಮೋಸ್ಟ್, ಬಟ್ ಇದು ಸ್ವಲ್ಪ ಕಲರ್ ಇದೆ. ಇದು ಪ್ಲೇನ್ ಗೋಲ್ಡ್. ನಂಗೆ ಇದು ಇಷ್ಟ ಆಯಿತು ಇದಕ್ಕಿಂತ. ಅದೇ ಏನಾನ ವೈಟ್ ಕುರ್ತಾ ಹಾಕ್ಕೊಂಡ್ರೆ ಆವಾಗ ಇದು ಚೆನ್ನಾಗಿ ಕಾಣುತ್ತೆ. ಲಸಿಕಾದೊಂದು ಪುಟ್ಟು ಕ್ಯಾಮ್ರಾ ಇದೆ, ಎಷ್ಟು ಕ್ಯೂಟಾಗಿದೆ, ಪಿಂಕ್ ಕಲರ್ ಇತ್ತು. ಸುಬಾ ಇನ್ನೇ ಲಸಿಕಾಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಆಲ್ಮೋಸ್ಟ್ ನಾವು ಮನೆ ಬಿಟ್ಟಿದ್ದೆ 9:30ಗೆ. ಸೊ 9:30ಗೆ ಮನೆ ಬಿಟ್ಟಾಗ ಯಾವ ಅಂಗಡಿ ಓಪನ್ ಇರುತ್ತೆ, ಮಾಲ್ ಅಂತೂ ಹೋಗಿ ಪಾರ್ಕ್ ಮಾಡೋ ಅಷ್ಟೊತ್ತಲ್ಲ 10 ಗಂಟೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗಿದ್ದೆ. ಇಲ್ಲೇ ಮನೆ ಹತ್ರ ಒಂದು ಅಂಗಡಿ ಇದೆ, ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ತುಂಬ ಲಿಮಿಟೆಡ್ ಆಪ್ಷನ್ಸ್ ಇತ್ತು. ಅಲ್ಲಿ ಒಂದು ಡ್ರೆಸ್ನ ನೋಡಿದ್ವಿ, ಕಾಪರ್, ಚೆನ್ನಾಗಿತ್ತು. ಅದನ್ನು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಏನಂದರೆ ಅಂಥ ಡ್ರೆಸ್ಸಸ್ ಎಲ್ಲ ಹಬ್ಬದ ಒಂದಿನ ಮಾತ್ರ ಹಾಕ್ಕೊಳ್ಳೋದು, ಇನ್ನು ಯಾವ ದಿನವೂ ಅದೆಲ್ಲ ಹಾಕ್ಕೊಳ್ಳೋಕ್ಕಾಗೋದೇ ಇಲ್ಲ. ನನ್ನ ಮಕ್ಕಳು ಬೆಳೀತಾ ಇರ್ತಾರೆ. ಸೊ ಏನು ಮಾಡಿದೆ, ಎವ್ರಿ ಡೇ ಯೂಸಿಗೆ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಎಲ್ಲ ಉಲ್ಟಂ ಪಲ್ಟ ಮಾತಾಡೋದು, ಉಲ್ಟಂ ಪಲ್ಟ ಲೇಡಿ ಇದು. ತೊರಲೆ ಅಮ್ಮ ನೀನು ಸೈಕಲ್ ಹಾಡ್ಕೊಂಡು ಬಿದ್ದುಬಿಟ್ಟು ಹಲ್ಲು ಹಿಂದೆಗಡೆ ಹಾಕೊಂಡಿದ್ದಮ್ಮ. ಇದು ಇವಾಗ ಒಂದು ಹಲ್ಲು ಮುಂದೆ ಒಂದು ಹಲ್ಲು ಹಿಂದೆ ಆಗೋಯ್ದಲ್ಲ ಶಿಕನ್. ಈ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿತ್ತು ಹಲ್ಲು. ಅಂದರೆ ನಾನು ಹೇಳ್ತಾ ಇದ್ದೆ ರಾಜುಗೆ, 2 ಹಲ್ಲು ಹೋಗ್ಬಿಡ್ಬೇಕಾಗಿತ್ತು ಹಿಂದೆ, ಆವಾಗ ಅಲೈನ್ಡ್ ಆಗಿಬಿಡೋದು ಅಂತ. ಏನಂದರೆ ಅವಳಿಗೆ ಈ 2 ಟೀತ್ ಮಾತ್ರ ಮುಂದೆ ಇದೆ. ಸೊ ಯಾವಾಗಲೂ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಎದ್ದಾಗ ಹಿಂಗೆ ಪ್ರೆಸ್ ಮಾಡ್ತಿದ್ದೆ, ಹಿಂದೆ ಹೋಗಲಿ ಅಂತ. ಅದು ಹಿಂದೆನೇ ಹೋಗ್ತಾಯಿದ್ದಿಲ್ಲ. ನೀನು ಬಿದ್ದಾಗ ಏನಾಗಿದೆ, ಒಂದು ಹಲ್ಲು ಕರೆಕ್ಟಾಗಿ ಹೋಗಿ ಹಿಂದೆಗಡೆ ಅಲೈನ್ಡ್ ಆಗಿಬಿಟ್ಟಿದೆ. ಅದೇ ಇನ್ನೊಂದು ಹಲ್ಲು ಮಾತ್ರ ಮುಂದೆಗಡೆ ಇದೆ. ಅದಕ್ಕೆ 2 ಹಲ್ಲು ಹೋಗಿ ಹಿಂದೆ ಅಲೈನ್ಡ್ ಆಗಿಬಿಟ್ಟಿದೆ, ಚೆನ್ನಾಗಿತ್ತಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ಲಸಿಕಾಗ ಊಟ ತಿನ್ನಿಸ್ಬೇಕು. ನನಗೆ ಏನಂದರೆ ಯಾವುದೂ ಕಷ್ಟ ಆಗೋಲ್ಲ, ಲಸಿಕಾಗ ಊಟ ತಿನ್ನಿಸೋದೇ ಕಷ್ಟ ಆಗುತ್ತೆ. ಎಸ್ಪೆಷಲಿ ಅಡುಗೆ ಮಾಡಬೇಕಂದ್ರೆ ನಮ್ಮ ಎನರ್ಜಿ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಆ ಎನರ್ಜಿನೇ ಊಟ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾನು ಪ್ರತಿ ಸೋ ಅಂತ ಯೂಸ್ ಮಾಡ್ತೀನಿ. ಅವರಪ್ಪ ಹೋಗ್ತಾಯಿದ್ರು ಡ್ಯಾನ್ಸರ್ಸ್ಗೆ, ಸೊ ನಾನು ಹೋಗ್ತೀನಿ ಅಂತ ಆಳಕ್ಕೆ ಶುರು ಮಾಡಿದ್ಲು. ಅಂದರೆ ಗಲಾಟೆ ಮಾಡ್ತಾಯಿದ್ಲು. ಅದಕ್ಕೆ ಕರ್ಕೊಂಡು ಹೋಗು, ಹೆಂಗೋ ನನಗೆ ಒಂದು ವೀಡಿಯೋ ಶೂಟ್ ಬೇರೆ ಮಾಡೋದಿದೆ ಇವಾಗ. ಯಾಕಂದರೆ ಅವಳು ಇವಾಗ ಒಂದು ಮಲ್ಕೋಬೇಕು, ಇಲ್ಲಾಂದರೆ ಒಬ್ಬಳೇ ಆಟಾಡಬೇಕು. ಒಬ್ಬಳೇ ಆಟಾಡೋದಕ್ಕೆ ಅವಳಿಗೆ ಬೋರು. ಆವಾಗವಾಗ ಬಂದು ನನ್ನ ಕೆದಕ್ತಾ ಇರ್ತಾಳೆ ಏನಾರ ಮಾಡ್ತಿದ್ರೆ. ಇವಾಗ ಮಲಗಿಸಿದ್ರೇನೋ 4:30 ಆಗೋಗಿದೆ. ಅವಳು ಎದ್ದೋಳು ಅಷ್ಟೊತ್ತಲ್ಲಿ 7:30 ಆಗುತ್ತೆ. ಮತ್ತು ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಗುತ್ತೆ. ಅದಕ್ಕೆ ಮಲ್ಕೊಳ್ಳಲ್ಲ ಅಂತ ಹೇಳಿದ್ಲು.
ಸರಿ ಡ್ಯಾನ್ಸಸ್ಗನ್ನ ಕರ್ಕೊಂಡೋಗಿ ನಂದು ವೀಡಿಯೋ ಶೂಟನ್ನು ಮುಗಿಸ್ಕೋತೀನಿ ಅಂತ. ಅದಾದಮೇಲೆ ನಾವು ಫಿಲಮ್ಗೆ ಹೋಗೋ ಪ್ಲ್ಯಾನ್ ಬೇರೆ ಇದೆ. ವಾರಕ್ಕೆ ಏನಿರೋದೇನೋ ಒಂದು ಫಿಲಮ್ ನೋಡ್ತೀವಿ ಚೆನ್ನಾಗಿದ್ದರೆ ಮಾತ್ರ. ಕೆಲವೊಂದು ವೀಕ್ಸ್ ಕೆಲವೊಂದು ಮಂತ್ಸ್ ಯಾವುದು ಹೊಸ ಫಿಲಮ್ ಚೆನ್ನಾಗಿರೋ ಫಿಲಮ್ ಯಾವುದೂ ರಿಲೀಸೇ ಆಗಿರಲ್ಲ. ಸೊ ಆವಾಗ ನೋಡೋಕ್ಕೆ ಹೋಗಲ್ಲ. ಫಿಲಮ್ ನೋಡಲೇಬೇಕು ಅಂತ ಹೋಗಲ್ಲ ನಾವು, ಚೆನ್ನಾಗಿರೋ ಫಿಲಮ್ಸ್ನ ನೋಡಬೇಕು ಅನ್ನೋದು ಇಷ್ಟ. ಯಾಕಂದರೆ ಫಿಲ್ಮ್ಸಿಂದನೂ ತುಂಬ ಕಲಿತೀವಿ ನಾವು. ಆ್ಯಂಡ್ ರಾಜು ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಅವರಿಗೆ ಆ್ಯಂಗಲ್ಸು ಅಥವಾ ಮೇಕಿಂಗ್ ಆಫ್ ದ ಸಾಂಗ್ಸ್, ಸೊ ಅದನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಬೇರೆ ಕನ್ನಡಗಿಂತ ಬೇರೆ ಲ್ಯಾಂಗ್ವೇಜಲ್ಲಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆ್ಯಂಡ್ ಅವ್ರದ್ದು ವೇ ಆಫ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಅವರು ಜಾಸ್ತಿ ನೋಡೋದ್ರಿಂದ ಜಾಸ್ತಿ ಫಿಲಮ್ಸ್ನ ನೋಡ್ತೀವಿ. ಆ್ಯಂಡ್ ಅವರು ಬೇರೆ ಯಾರ ಜೊತೆನೂ ಹೋಗಲ್ಲ, ಹೋದ್ರೂ ಸ್ಟೂಡೆಂಟ್ಸ್ ಜೊತೆ ಹೋಗ್ತಾರೆ. ಅದು ಬಿಟ್ಟರೆ ತುಂಬ ರೇರು ಯಾರೋ ಇನ್ನೊಬ್ರ ಜೊತೆ ಹೋಗೋದವರು. ಸೊ ಫಸ್ಟ್ ಪ್ರಿಫರೆನ್ಸ್ ನಾನೇ ಆಗಿರ್ತೀನಿ, ನಂಗೆ ಗೊತ್ತು. ಸೊ ಅದಕ್ಕೋಸ್ಕರ ಇವತ್ತು ಫಿಲಮ್ಗೆ ಹೋಗ್ತಾಯಿದ್ವಿ. ಹೆಂಗಿತ್ತು ಫಿಲಮ್ ಹೆಂಗಿತ್ತು? ನೈಸ್, ಎಂಟರ್ಟೈನಿಂಗ್, ಕ್ರೇಜಿ ಆಗಿತ್ತು, ಚೆನ್ನಾಗಿತ್ತು. ಏನು ಫಿಲಮ್ ಹೆಸರು? ವೀರಪ್ರಸಾದ್ ರೆಡ್ಡಿ. ಸೀರಿಯಸ್ಲಿ ನಂಗೆ ಫಿಲಮ್ ಹೆಸರು ಏನಂತನೂ ಗೊತ್ತಿಲ್ಲ. ಯಾರ್ದದು? ಚಿರಂಜೀವಿದು ಮತ್ತು ವೆಂಕಟೇಶ್ ಮತ್ತು ನಯನತಾರ. ಚೆನ್ನಾಗಿತ್ತು ಫಿಲಮ್. ನಶಿಕ ಹಂಗೆ ಮಾಡ್ಕೊಬಿಟ್ಟು ಊಟನೂ ಅವಳಿಗೆ ಮೂವಿನ ತೋರಿಸ್ಕೊಂಡೆ ತಿನ್ಸಿದಾಯಿತು. ಇವಾಗ